ಬಸವಣ್ಣವರನ್ನ ಬುದ್ಧನನ್ನ ಬಹಳ ದೊಡ್ಡ ಮಾನವತಾವಾದಿ ಅಂತ ಕರಿತೀವಿ. ಮನುಷ್ಯರನ್ನ ಪ್ರೀತಿಸದೆ ಮಾನವತಾವಾದ. ಈಗ ನಮ್ಮ ಜನ ಹೆಂಗೆ ಅಂತಂದ್ರೆ ಪ್ರಾಣಿಗಳನ್ನ ಪ್ರೀತಿಸಿ ಬೇಡ ಅಂತ ಹೇಳಲ್ಲ ನಾನು, ಆದ್ರೆ ಪ್ರಾಣಿಗಳು ಪ್ರೀತಿಸ್ತಾರೆ, ಮನುಷ್ಯನನ್ನು ದ್ವೇಷಿಸ್ತಾರೆ. ಇದು ಹೋಗ್ಬೇಕಲ್ವಾ? ಇದೆಲ್ಲ ಹೋಗ್ಬೇಕಾದ್ರೆ ನಮ್ಮಲ್ಲಿ ಸಮಾನ ಅವಕಾಶಗಳು, ಪರಸ್ಪರ ಸಮಾನತೆ, ಸಮ ಸಮಾಜ ನಿರ್ಮಾಣ ಆದಾಗ ಮಾತ್ರ ಸಾಧ್ಯ ಆಗ್ತದೆ. ನಾನು ವಿದ್ಯಾವಂತನಾಗಬೇಕು, ನಂತರನೇ ಬೇರೆಯವರು ವಿದ್ಯಾವಂತರಾಗಬೇಕು. ನಾನು ಆರ್ಥಿಕವಾಗಿ ಸಬಲನಾಗಬೇಕು, ಬೇರೆಯವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು. ನಾನು ಮಾತ್ರ ಶ್ರೀಮಂತರಾಗಬೇಕು, ಬೇರೆಯವರೆಲ್ಲ ಒಟ್ಟಿಗಿಲ್ದೇದವ್ರ ತರ ಇರಬೇಕು ಅಂತಂದ್ರೆ ಆಗತ್ತಾ? ಅವ್ರಿಗೂ ಹೊಟ್ಟೆ ತುಂಬಾ ಊಟ ಸಿಗ್ಬೇಕು, ನನಗೂ ಹೊಟ್ಟೆ ತುಂಬಾ ಊಟ ಸಿಗ್ಬೇಕು. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018 ಮುಖ್ಯಮಂತ್ರಿ ಆಗಿರುವಾಗ, ಈಗ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಜನರಲ್ಲಿ, ರೈತರಲ್ಲಿ, ಮಹಿಳೆಯರಲ್ಲಿ, ಯುವಕರಲ್ಲಿ, ಎಲ್ಲ ಜಾತಿಯವರಲ್ಲಿ, ಎಲ್ಲ ಧರ್ಮದವರಲ್ಲಿ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಬೇಕು. ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲದೆ ಹೋದರೆ ಜಾತಿನೂ ಹೋಗಲ್ಲ, ಅಸಮಾನತೆನೂ ಹೋಗಲ್ಲ. ಬುದ್ಧ ಎಷ್ಟು ವರ್ಷದಿಂದ ಹೇಳಿದ್ದು ಎಲ್ಲ ಮನುಷ್ಯರಾಗಿ ಅಂತ ಹೇಳಿ? 2500 ವರ್ಷಗಳ ಹಿಂದೆ. ಬಸವಣ್ಣ ಹೇಳಿದ್ದು ಯಾವಾಗ? ಸುಮಾರು 900 ವರ್ಷಗಳು ಆಯ್ತಾ ಬಂತು. 12ನೇ ಶತಮಾನ ಅಂದ್ರೆ 900 ವರ್ಷ ಆಯ್ತಲ್ಲಮ್ಮ, 900 ವರ್ಷ ಆಯ್ತಾ ಬಂತು. ಹೇಳೋದೆಲ್ಲ ನಾವು ಬರೀ ವಚನಗಳು ಹೇಳೋದು. ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಇವನ್ ಯಾರು ಅಂತ ಕೇಳಕ್ ಹೋಗ್ಬಿಡಿ, ಇವ ನಮ್ಮವ ಅಂತ ಹೇಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ರೆ ಜಾತಿ ಅದಾಗಿದ್ದು ಅದೇ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಬಸವಣ್ಣ 850 ವರ್ಷಗಳ ಹಿಂದೆ, 900 ವರ್ಷಗಳ ಹಿಂದೆ ವರ್ಗರಹಿತವಾದಂತ, ಜಾತಿ ರಹಿತವಾದಂತ, ಅಸಮಾನತೆ ಇಲ್ಲದೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ಲಿ ಅಂತ ಹೇಳೋದು. ಆಗಿದ್ಯಾ? ಆದ್ರೆ ಬಸವಣ್ಣನ ಜಯಂತಿ ಮಾಡ್ತೀವಿ, ಬಸವಣ್ಣವ್ರನ್ನ ಪೂಜಿಸ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೆ ಜಾತಿ ಮಾತ್ರ ಬಿಡಲ್ಲ. ದುರದೃಷ್ಟವಶ ವಿದ್ಯಾವಂತರಲ್ಲೂ ಕೂಡ ಜಾತಿ ಬೆಳೆದು ಬಿಟ್ಟದೆ. ವಿದ್ಯಾವಂತರು ಅವರಲ್ಲೂ ಜಾತಿ ಬೆಳೆದು ಬಿಟ್ಟದೆ.